ನಮಸ್ತೆ ಮಕ್ಕಳೇ ಹಾಗೂ ವಿದ್ಯಾರ್ಥಿಗಳೇ. ಇವತ್ತು ಈ ವಿಡಿಯೋನಲ್ಲಿ ನಿಮಗೆ ವಡ್ಡರಾಧನೆ ಎಂಬ ಒಂದು ಇದರಲ್ಲಿ ಕೃತಿಯಲ್ಲಿ 19 ಕಥೆಗಳಿವೆ ಅಂತ ನಾವು ಹೇಳೋದನ್ನು ಕೇಳಿದ್ವು. 19 ಯಾವ್ಯಾವ ಕಥೆಗಳು, ಅದರ ಹೆಸರೇನು ಅಂತ ತಿಳ್ಕೊಳ್ಳೋಣ. ಮೊದಲನೇದು ಸುಕುಮಾರ ಸ್ವಾಮಿ ಕಥೆ, ಎರಡನೇದು ಸುಕೌಶಳ ಸ್ವಾಮಿಯ ಕಥೆ, ಮೂರನೇದು ಗಜಕುಮಾರನ ಕಥೆ, ನಾಲ್ಕನೇದು ಸನತ್ ಕುಮಾರನ ಚಕ್ರವರ್ತಿಯ ಕಥೆ, ಐದನೇದು ಅಣ್ಣಿಕಾ ಪುತ್ರನ ಕಥೆ, ಆರನೇದು ಭದ್ರಬಾಹು ಭಟ್ಟಾರರ ಕಥೆ, ನೆಕ್ಸ್ಟು ಲಲಿತಘಟಿಯ ಕಥೆ, ಏಳನೇದು ಲಲಿತ ಘಟಿಯ ಕಥೆ ಆಗಿದ್ರೆ, ಎಂಟನೇದು ಧರ್ಮಘೋಷ ಭಟ್ಟಾರರ ಕಥೆ, ಒಂಬತ್ತನೇದು ಸಿರಿದಣ್ಣನೆಂಬ ಭಟ್ಟಾರರ ಕಥೆ, ಹತ್ತನೇದು ಋಷಭಸೇನ ಭಟ್ಟಾರರ ಕಥೆ, ಕಾರ್ತಿಕ ಋಷಿಯ ಕಥೆ, ಹನ್ನೆರಡನೇದು ಅಭಯ ಘೋಷನೆಂಬ ಮುನಿಯ ಕಥೆ, ಹದಿಮೂರನೇದು ಚಟೇರನೆಂಬ ಋಷಿಯ ಕಥೆ, ಹದಿನಾಲ್ಕನೇದು ಗುರುದತ್ತ ಭಟ್ಟಾರರ ಕಥೆ, ಹದಿನೈದನೇದು ಚಿತ್ತಾಲಪುತ್ರನ ಕಥೆ, ಹದಿನಾರನೇದು ದಂಡಕನೆಂಬ ಋಷಿಯ ಕಥೆ, ಹದಿನೇಳನೇದು ಮಹೇಂದ್ರ ದತ್ತಾಚಾರ್ಯ ಮೊದಲ ಅನ್ಯುವೇಕ್ ಋಷಿಯ ಯರ್ಕಳ್ ಕಥೆ, ಹದಿನೆಂಟನೇದು ಚಾಣಕ್ಯ ಋಷಿಯ ಕಥೆ, ಹತ್ತೊಂಬತ್ತನೇದು ದೇವರೆಂಬ ಋಷಿಯ ಕಥೆ. ಇವು 19 ಕಥೆಗಳು ವಡ್ಡರಾಧನ ಒಂದು ಸಂಕಲನದಲ್ಲಿ ಸೇರಿ ಬರೆದಿದ್ದಾರೆ, ಈ ಒಂದು ಸಾಹಿತ್ಯದಲ್ಲಿದೆ ಅಂತ ಹೇಳಿ ತಿಳಿಸ್ತಾ, ಇದ್ರ ಬಗ್ಗೆ ನೀವು ಚೆನ್ನಾಗಿ ಒಂದು ಅರ್ಥ ಮಾಡಿಕೊಂಡು ಆ ಪುಸ್ತಕಗಳ ಒಂದು ಹೆಸರನ್ನು, ಆ ಕಥೆಗಳ ಹೆಸರನ್ನು ನೆನಪಿಟ್ಕೊಳ್ಳಿ ಅಂತ ಹೇಳ್ತಾ, ಧನ್ಯವಾದಗಳು ಮಕ್ಕಳೇ ಹಾಗೂ ವಿದ್ಯಾರ್ಥಿಗಳೇ.